ಪಕ್ಷಿಗಳ ಊರಿನಲ್ಲಿ ಒಂದು ಹೊಸ ಟ್ರೆಂಡ್ ನಡೀತಾ ಇತ್ತು. ಗಂಡು ಪಕ್ಷಿಗಳು ವಿದೇಶಕ್ಕೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ, ಹೆಣ್ಣು ಪಕ್ಷಿಗಳು ಅವರು ಕೊಡುವ ಹಣ ಹಾಗೂ ಗಿಫ್ಟ್ಗಳೊಂದಿಗೆ ಊರಿನಲ್ಲಿ ತುಂಬಾ ಜಾಲಿಯಾಗಿದ್ರು. ಒಂದಿನ ಸಂಜೆ 5 ಗಂಟೆಗೆ ತುನಿಗುಬ್ಬಚ್ಚಿಯ ಮನೆ ಅಂಗಳದಲ್ಲಿ ತುನಿ, ಚಿಚು ಹಾಗೂ ಚೋಟು ಮೂಜನ ಕೂತ್ಕೊಂಡು ಮಾತಾಡ್ತಿದ್ರು. ತುನಿಯ ಕುತ್ತಿಗೆಯಲ್ಲಿ ಒಂದು ಅಂದವಾದ ಚಿನ್ನದ ನೆಕ್ಲೆಸ್ ಇತ್ತು. ಆವಾಗ ತುನಿ ಆ ನೆಕ್ಲೆಸ್ನ ತೋರಿಸಿ, ಚೋಟು ನೋಡ್ದ, ರಾಜಿಯವರು ದುಬೈಯಿಂದ ಕಳಿಸಿದ್ರು. ಇಲ್ಲೆಲ್ಲ ಈ ರೀತಿ ಡಿಸೈನ್ ಸಿಗೋದಿಲ್ಲಂತೆ. ಇದು ದುಬೈ ಚಿನ್ನ. ನೋಡು ಡಿಸೈನ್ ಎಷ್ಟು ಚೆನ್ನಾಗಿದೆ, 24 ಕ್ಯಾರೆಟ್. ಹಬ್ಬಾ, ಎಷ್ಟೊಂದು ಮಿಣುಕ್ತಾ ಇದೆ. ನೋಡ್ದ, ರಾಜಿಯವರು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ಚಿಚುಗೆ ಒಳಗಡೆ ಹೊಟ್ಟೆ ಉರಿತಾ ಇದ್ರು ಕೂಡ ಹೊರಗಡೆ ನಗುತ್ತಾ, ತುನಿ ಚೆನ್ನಾಗಿದೆ, ಆದ್ರೆ ಅದು ಅಷ್ಟೊಂದು ಭಾರವಾಗಿ ಕುತ್ತಿಗೆಯಲ್ಲೆಲ್ಲ ಹಾಕೊಳ್ಳೋದು ಚೆನ್ನಾಗಿರಲ್ಲ. ಅದಕ್ಕೇನೆ ನಾನು ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡೋದು. ನನ್ ಗಂಡ ಅದಕ್ಕೆ ಚಿನ್ನ ಎಲ್ಲ ತೆಗಿಯೋದೇ ಇಲ್ಲ. ಸಿಂಪಲ್ ಆಗಿ ಇರೋದ ಅಥವಾ ನಿನ್ನ ಜಿಪ್ಪಣತನ? ಹೌದು, ಮೊನ್ನೆ ನಿನ್ ಗಂಡ ಏನೋ ಪಾರ್ಸಲ್ ಕಳ್ಸಿದ್ರಲ್ಲ, ಏನಿತ್ತು? ಕೇವಲ ಖರ್ಜೂರ ಆಮೇಲೆ ಸೆಂಟ್ ಬಾಟಲಾ? ನೋಡು ಚೋಟು, ಅದು ಸಾಧಾರಣವಾದ ಪರ್ಫ್ಯೂಮ್ ಅಲ್ಲ, ಅದು ಅತ್ತರು. ಒಂದಿನ ಹಾಕೊಂಡ್ರೆ 1 ವಾರ ತನಕ ಇರುತ್ತೆ. ಮತ್ತೆ ಚಿನ್ನ ಎಲ್ಲ ತಗೊಂಬಂದು ತಿನ್ಲಿಕ್ಕ. ಚಿಚ್ಚು, ನನ್ ಗಂಡ ಕೂಡ ಪ್ರೀತಿಯಿಂದನೇ ಕಳ್ಸೋದು. ಮುಂದಿನ ವಾರ ಶಿವರಾತ್ರಿ ಅಲ್ವಾ, ಅದಕ್ಕೆ ರೇಷ್ಮೆ ಸೀರೆ ತೆಗೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಪಾಪ ಅವರಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ. ಚಿಚ್ಚು ಅವಳ ಮನಸ್ಸಿನಲ್ಲಿ, ಇವಳು ವೇಷನು, ಇವಳ ಗಂಡ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದಾನೋ ಏನೋ. ಯಾವಾಗ ನೋಡಿದ್ರು ತುಂಬಾ ದುಡ್ಡು ಕಳಿಸ್ತಾನೆ, ಆದ್ರೆ ನನ್ ಗಂಡನೇ ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು ಏನು ದುಡ್ಡಿಲ್ಲ ಅಂತ ಹೇಳ್ತಾರೆ. ರಾತ್ರಿ 9 ಗಂಟೆ ತುನಿಗುಬ್ಬಚ್ಚಿ ಊಟ ಮಾಡಿ ರಾಜಿಗೆ ಕಾಲ್ ಮಾಡೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ಲು. ದಿನ ಅವರಿಬ್ರು ಈ ಟೈಮ್ಗೆನೆ ಕಾಲ್ ಮಾತಾಡೋದು. ಇವತ್ತು ವಿಡಿಯೋ ಕಾಲ್ ಮಾಡ್ತೀನಿ. ಈ ಕುತ್ತಿಗೆಲಿದ ಹಾಕೊಂಡು ಪಳಪಳ ಅಂತ ಹೊಳಿತಿದ್ರೆ ಅವ್ರು ಸಂತೋಷ ಪಡ್ತಾರೆ. ತುನಿ ಕಾಲ್ ಮಾಡಿದ್ಲು, ರಿಂಗ್ ಆಗ್ಲಿಲ್ಲ. ನೀವು ಕಾಲ್ ಮಾಡುವ ವ್ಯಕ್ತಿ ಇವಾಗ ಸ್ವಿಚ್ ಆಫ್ ಅಲ್ಲಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದ ನಂಬರ್ ಯು ಆರ್ ಕಾಲಿಂಗ್ ಇಸ್ ಸ್ವಿಚ್ಡ್ ಆಫ್. ಅಯ್ಯೋ, ಏನಿದು ಸ್ವಿಚ್ ಆಫಾ? ಪಾಪ ಕೆಲಸದಲ್ಲಿ ಇರ್ತಾರೆ, ಅದಕ್ಕೆ ಫೋನ್ ಚಾರ್ಜ್ ಇಲ್ಲ ಅನ್ಸುತ್ತೆ. 1 ಗಂಟೆ ಸಮಯ ನಂತರ ಮಾಡಿದ್ಲು, ಆವಾಗ್ಲೂ ಅದೇ ಮೆಸೇಜ್. ಬೆಳಿಗ್ಗೆ ಮಾಡಿದ್ಲು ಸ್ವಿಚ್ ಆಫ್, ಮಧ್ಯಾಹ್ನ ಮಾಡಿದ್ಲು ಸ್ವಿಚ್ ಆಫ್. ತುನಿಗೆ ಇವಾಗ ಭಯ ಶುರುವಾಯ್ತು. ಇದೇನು 24 ಗಂಟೆ ಆದ್ರೂ ಕೂಡ ಫೋನ್ ಆನ್ ಮಾಡಿಲ್ಲ. ರಾಜು ಅವರು ಇದುವರೆಗೆ ಹೀಗೆ ಮಾಡ್ಲೇ ಇಲ್ವಲ್ಲ. ನನ್ ಗಂಡನಿಗೆ ಏನಾದ್ರೂ ಆಗಿರ್ಬೋದಾ ಅಥವಾ ಫೋನ್ ಮಿಸ್ ಮಾಡಿರ್ತಾರ? ಅಯ್ಯೋ, ನನ್ ಗಂಡನಿಗೆ ಯಾವಾಗ್ಲೂ ಹೀಗೆ ಆಗಿಲ್ವಲ್ಲ. 2ನೇ ದಿನ ಸಂಜೆ ಸಮಯ ತುನಿ ಹೆದರ್ಕೊಂಡು ಚೋಟು ಮನೆಗೆ ಹೋದ್ಲು. ತುನಿಯ ಕಣ್ಣೆಲ್ಲ ಕೆಂಪಾಗಿತ್ತು. ಚೋಟು ಚೋಟು, ಏನ್ ತುನಿ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಕಣ್ಣಲ್ಲೆಲ್ಲ ನೀರು ಯಾಕೆ? ನಿನ್ನೆಯಿಂದ ರಾಜು ಅವರು ಫೋನೇ ತೆಗ್ದಿಲ್ಲ. ಅವ್ರಿಗೆ ಏನಾಯ್ತೋ ಏನೋ. ಅವ್ರಿಗೆ ಏನು ಆಗಿರಲ್ಲ. ನಾನು ಯಾರ ಜೊತೆ ಕೇಳೋದು? ನಂಗೆ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ತುನಿ, ನೀನು ಟೆನ್ಷನ್ ಆಗ್ಬೇಡ. ಫೋನು ಸ್ವಿಚ್ ಆಫ್ ಆಗಿದೆ ಅಂದ್ರೆ ಅಲ್ಲಿ ಟವರ್ ಇರೋದಿಲ್ಲ, ಅಥವಾ ಏನಾದ್ರೂ ಒಂದು ಕೆಲಸದ ಮೇಲೆ ಇರ್ತಾರೆ. 1 ದಿನ 2 ದಿನದಲ್ಲಿ ಅವರೇ ಮಾಡ್ತಾರೆ. ಆವಾಗ್ಲೇ ಚಿಚು ಅಲ್ಲಿಗೆ ಬಂದ್ಲು. ಏನು, ರಾಜು ಅವರು ಫೋನ್ ತೆಗ್ದಿಲ್ವಾ? ಸ್ವಿಚ್ ಆಫಾ? ಏನಿದು ಅಪಘಾತ? ಹೌದು ಚಿಚ್ಚು, ನಿನ್ನೆಯಿಂದ ಫೋನ್ ತೆಗಿತಾನೆ ಇಲ್ಲ. ಚಿಚು ನಾಟಕ ಶುರು ಮಾಡಿದ್ಲು. ಚಿಚ್ಚು, ನಾನು ನಿನ್ ಮೇಲೆ ಹೊಟ್ಟೆ ಕಿಚ್ಚಿಂದ ಹೀಗೆಲ್ಲ ಹೇಳ್ತಾ ಇಲ್ಲ. ಮೊನ್ನೆ ನನ್ ಗಂಡ ಫೋನ್ ಮಾಡುವಾಗ ಹೇಳಿದ್ರು, ಅಲ್ಲಿ ಈ ಗಂಡಸರು ಪಕ್ಷಿಗಳೆಲ್ಲ ಹೆಂಡತಿಯರು ಈ ಊರಲ್ಲಿ ಇದ್ರೆ ಅವರಲ್ಲಿ ಬೇರೆ ಹುಡುಗಿಯರ ಜೊತೆ ತುಂಬಾ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರಂತೆ. ನಿನ್ ಗಂಡ ಹಾಗೆ ಅಲ್ಲ, ನಾನು ಹೇಳಿದಷ್ಟೇ. ತುನಿ ಕೋಪದಿಂದ, ಚೋ, ಮಾತಾಡೋದ್ನ ನೋಡಿ ಮಾತಾಡು. ನನ್ ಗಂಡ ಹಾಗೆಲ್ಲ ಏನೂ ಇಲ್ಲ. ಅವರಿಗೆ ನಾನಂದ್ರೆ ಪ್ರಾಣ. ಏನೋ ಕೆಲ್ಸದ ಮೇಲೆ ಇರ್ತಾರೆ. ಅಯ್ಯೋ ತುನಿ, ನಿನ್ ಗಂಡ ಒಳ್ಳೆಯವರು. ನಾನು ನಿನ್ ಗಂಡನಿಗೆ ಏನು ಹೇಳಲಿಲ್ಲ. 24 ಗಂಟೆಯಿಂದ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ, ಅದಕ್ಕೆ ಹೇಳ್ದೆ. ಸರಿ, ನೀನ್ ಧೈರ್ಯವಾಗಿರು. ಚಿಚು ಅಲ್ಲಿಂದ ಹೋದ್ಲು. ಆದ್ರೆ ಅವಳುಂಟು ಮಾಡಿದ ಆ ಸಂಶಯ ಅನ್ನುವ ರೋಗ ತುನಿ ಮನಸ್ಸೊಳಗಡೆ ಹಾಗೇನೇ ಇತ್ತು. ನಿಜವಾಗ್ಲೂ ರಾಜು ತನ್ನ ಮರ್ತೋದ್ನ ಏನು ಅಂತ ತುನಿ ಅಂದ್ಕೊಳ್ತಾ ಇದ್ಲು. ಹೀಗೆ 10 ದಿನಾನೂ ಆಯ್ತು. ತುನಿ ಫೋನ್ ಮಾಡ್ತಾನೆ ಇದ್ಲು. ರಾಜು ಫೋನ್ ಅಂತೂ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇತ್ತು. ತುನಿ ಮುಖದಲ್ಲಿದ್ದ ಕಳೆ ಹೋಯ್ತು. ಅವಳು ತುಂಬಾ ಸಪುರಾಗ್ತಾ ಇದ್ಲು. ಇನ್ನೊಂದು ಕಡೆ ಮಹಾಶಿವರಾತ್ರಿ ದಿನಾನೂ ಬಂತು. ಆದ್ರಿಂದ ಊರಿನ ಮಧ್ಯದಲ್ಲಿ ಊರಿನ ಮುಖ್ಯಸ್ಥಳಾದ ಮಹಿಹದ್ದು, ಊರಿನ ಪ್ರಜೆಗಳೇ, ಇವತ್ತು ಶಿವರಾತ್ರಿ. ನಮ್ಮ ಊರಿನಲ್ಲಿ ಶಿವನಿಗೆ ಇವತ್ತು ರಾತ್ರಿ ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡಿದ್ದೀನಿ. ಮುಖ್ಯವಾಗಿ ದಂಪತಿಗಳು ಸೇರಿ ಲಿಂಗ ಪೂಜೆಯನ್ನು ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಹುಟ್ಟುತ್ತೆ. ಚಿಚ್ಚು ತಕ್ಷಣ ಎದ್ದು, ಮಗಿಯವರೇ, ಒಂದು ಸಂದೇಹ. ಏನ್ ಚಿಚ್ಚು? ದಂಪತಿಗಳಂದ್ರೆ ನನ್ ಗಂಡ ದುಬೈಯಲ್ಲಿದ್ದಾರೆ. ಫೋನಲ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಏನಾದ್ರೂ ತೊಂದರೆ ಆಗ್ಬೋದಾ? ಇದು ಸರಿಯಾದ ಪ್ರಶ್ನೆ. ಗಂಡ ವಿಡಿಯೋ ಕಾಲಲ್ಲಿ ಇದ್ರೂ ಕೂಡ ನೀವು ಮಾತಾಡ್ಬೋದು. ಹಾಗೇನೆ ಗಂಡ ಚೆನ್ನಾಗಿದ್ದಾನೆ ಅಂತ ನಿಮ್ಮ ಮನ್ಸಿಗೆ ಗೊತ್ತಾದ್ರೆ ನೀವು ಕೂಡ ಪೂಜೆ ಮಾಡ್ಬೋದು.
ಅವಾಗ ಚಿಚುಕಾಗೆ ನಗುತ್ತಾ, ಓ, ಗಂಡ ಕ್ಷೇಮವಾಗಿದ್ರೆ ಯಾರ್ ಬೇಕಾದ್ರೂ ಪೂಜೆ ಮಾಡ್ಬೋದಾ? ಹಾಗಾದ್ರೆ ಗಂಡ ಫೋನೇ ಮಾಡದಿರೋರು, ಗಂಡ ಬಿಟ್ಟು ಹೋಗಿರೋರು ಅವ್ರು ಮಾಡ್ಬೋದಾ? ಚಿಚ್ಚು, ನೀನ್ ಯಾರ ಬಗ್ಗೆ ಮಾತಾಡ್ತಿದೀಯಾ? ಇನ್ನು ಯಾರ ಬಗ್ಗೆ? ನಮ್ ತುನಿಯ ಬಗ್ಗೆನೇ ಮಾತಾಡ್ತಿದೀನಿ. ತುನಿಯ ಗಂಡ ರಾಜು ಫೋನ್ ಮಾಡಿ 10 ದಿನಗಳಾಯಿತು. ಅವರು ಇದ್ದಾರೋ ಇಲ್ವೋ ಅಥವಾ ಬೇರೆ ಸಂಬಂಧ ಏನಾದ್ರೂ ನೋಡ್ಕೊಂಡಿದ್ದಾರೋ ನಮಗೆ ಏನ್ ಗೊತ್ತು? ಅದಕ್ಕೇನೆ ಮನಸ್ಸಲ್ಲಿ ಸಂದೇಹ ಇಟ್ಕೊಂಡು ಈ ಪವಿತ್ರವಾದ ಪೂಜೆಗೆ ತುನಿ ಕೂತ್ಕೊಳ್ಳೋದು ಯೋಗ್ಯವಲ್ಲಲ್ಲ. ಎಲ್ರೂ ಶಾಕ್ ಆದ್ರು. ಟುನಿ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇತ್ತು. ಅವಾಗ ಟುನಿ ತುಂಬಾ ಕೋಪದಿಂದ, ಚಿಚ್ಚು, ಏನೇ ಮಾತಾಡ್ತಿದೀಯಾ? ಬಾಯಿ ಇದೆ ಅಂತ ಎಷ್ಟು ಬೇಕಾದ್ರೂ ಮಾತಾಡೋದ? ನನ್ ಗಂಡ ನನ್ಗೆ ಫೋನ್ ಮಾಡಿಲ್ಲ ಅಂದ್ರೆ ಜೀವಂತವಾಗಿಲ್ಲ ಅಂತನ ಅಥವಾ ನನ್ನ ಬಿಟ್ಟು ಹೋಗಿದ್ದಾರೆ ಅಂತನ? ಹುಷಾರಾಗಿ ಮಾತಾಡು. ನಾನು ಇರುವ ಮಾತೆ ಹೇಳ್ತಾ ಇರೋದು ತುನಿ. 10 ದಿನ ಅಂದ್ರೆ ಸಾಧಾರಣವಾದ ವಿಚಾರನ. ನಿನ್ ಗಂಡನಿಗೆ ಏನಾಯ್ತು ಏನು ಅಂತ ಗೊತ್ತಿಲ್ಲ. ಮಗಿಯವ್ರೆ, ನಾನ್ ಹೇಳೋದನ್ನ ಕೇಳಿ. ತುನಿ ಇವಾಗ ಅಪವಿತ್ರವಾಗಿರೋವಳು. ಅಂತವಳು ಈ ಪೂಜೆಗೆ ಕೂತ್ಕೊಂಡ್ರೆ ಈ ಪೂಜೆ ಪವಿತ್ರವಾಗಿರುತ್ತಾ? ಚಿಚ್ಚಿ ಹೇಳದ್ ಕೂಡ ಪಾಯಿಂಟೇ. ಗಂಡ ಹೇಗಿದ್ದಾರೆ ಏನು ಅಂತ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗದೆ ತುನಿ ಈ ಪೂಜೆಯಲ್ಲಿ ಕೂತ್ಕೊಳ್ಳಕ್ಕೆ ಸರಿ ಆಗೋದಿಲ್ಲ. ತುನಿ, ನಿನ್ ಗಂಡ ಫೋನ್ ಮಾಡಿದ್ಮೇಲೆ ನೀನ್ ಈ ಪೂಜೆಯನ್ನು ಮಾಡ್ಬೋದು. ಈ ಸಲ ಈ ಪೂಜೆಗೆ ನಿನ್ ಪಕ್ಕದಲ್ಲೇ ನಿಂತ್ಕೋ. ಇದು ಅನ್ಯಾಯ ಮಗಿಯವ್ರೆ. ನನ್ ಗಂಡ ನನ್ ಜೊತೆ ಇಲ್ಲದಿದ್ರೆ ಏನು? ನನ್ ಮನ್ಸಲ್ಲಿ ಇದ್ದಾರೆ ಅಲ್ವಾ? ಅವರು ನನ್ ಮನ್ಸೊಳಗೆ ಪವಿತ್ರವಾಗಿ ಇದ್ದಾರೆ. ನನ್ನ ಪೂಜೆ ಮಾಡೋದ್ ಬೇಡ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ತುನಿ, ಇಲ್ ನೋಡು, ನಿನ್ ಗಂಡ ನಿನ್ ಜೊತೆ ಇಲ್ಲ. ಈ ದೇವಸ್ಥಾನ ಸಾರ್ವಜನಿಕರಿಗೆ ಒಂದೇ ದೇವಸ್ಥಾನ. ಅದ್ರಿಂದ ನೀನು ಅಪವಿತ್ರತೆಯಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಬಾರ್ದು. ನಿನ್ ಗಂಡ ಇದ್ದಾರೋ ಇಲ್ವೋ ಅಥವಾ ಇನ್ಯಾರನ್ನಾದ್ರೂ ಕಟ್ಕೊಂಡಿದ್ದಾರೋ ಈ ವಿಷಯ ನಿನ್ಗೇನಾದ್ರೂ ಗೊತ್ತಾ? ಟುನಿ ಅಳುತ್ತಾ, ನನ್ ಗಂಡನ್ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಆಮೇಲೆ ನಿನ್ ನಾಲಿಗೆನ ಕತ್ತರಿಸ್ಬಿಡ್ತೀನಿ. ನನ್ ಗಂಡ ಖಂಡಿತ ಬರ್ತಾರೆ. ನನ್ಗೋಸ್ಕರ ಬಂದೇ ಬರ್ತಾರೆ. ನಂಗ್ ನಂಬಿಕೆ ಇದೆ. ಏನು ಬರ್ತಾರ? 10 ದಿನದಿಂದ ಬರದೇ ಇರುವ ಮನುಷ್ಯ ಇನ್ನು ಯಾವಾಗ ಬರ್ತಾರೆ? ಇದು ವಾಸ್ತವದ ಸಂಗತಿ. ತುನಿ, ನೀನು ಕನ್ಸ್ ಕಾಣ್ಬೇಡ. ತುನಿಯಿಂದ ಅದು ತಡ್ಕೊಳಕ್ಕಾಗದೆ ಅಲ್ಲೇ ಕೂತ್ಕೊಂಡು ಅವಳು ಜೋರಾಗಿ ಅಳ್ತಾ ಇದ್ಲು. ತುನಿಗೇನೆ ಸಮಾಧಾನವಿಲ್ಲ. ಅದರಿಂದ ತುನಿ ಈ ಪೂಜೆಯಲ್ಲಿ ಕೂತ್ಕೋಬಾರ್ದು. ಇದೇ ಫೈನಲ್. ಆ ದಿನ ಸಂಜೆ ಸಮಯ ಊರೆಲ್ಲ ಲೈಟ್ ಅಲಂಕಾರ ಮಾಡಿತ್ತು. ಪಕ್ಷಿಗಳೆಲ್ಲರೂ ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಬಂದ್ರು. ತುನಿ ಕೂಡ ಬುಜ್ಜಿನ ಕರ್ಕೊಂಡು ಹೂ ಬುಟ್ಟಿನ ತಗೊಂಡ್ ಬಂದಾಗ ಚಿಚುಕಾಗೆ ಅದನ್ನ ನೋಡಿ ಮಹಿಹದಿನ ಹತ್ತಿರ ಹೋಗಿ ರಹಸ್ಯವಾಗಿ, ಅವ್ರೆ, ತುನಿ ಅಪವಿತ್ರತೆಯಿಂದ ಕೂಡಿದಾಳೆ. ಅವಳ ಮಾತ್ರ ಈ ಪೂಜೆಯಲ್ಲಿ ಕೂರಿಸ್ಬೇಡಿ. ಆಮೇಲೆ ಪೂಜೆಗೇನೆ ಅಪವಿತ್ರತೆ ಬಂದ್ಬಿಡುತ್ತೆ. ಅದಕ್ಕೆ ನನ್ ಮಾತ್ ಕೇಳಿ. ಅದನ್ನು ಕೇಳಿ ಮಹಿಹದ್ದು, ಹೌದು ಚಿಚ್ಚು, ನಾವು ಈ ಕೆಲ್ಸವನ್ನು ಮಾಡ್ಬಾರ್ದು. ಇಲ್ಲಿ ನೋಡು ತುನಿ, ನೀನು ದೇವಸ್ಥಾನದೊಳಗೆ ಬರ್ಬೇಡ. ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಕೈ ಮುಗಿ. ಬುಜ್ಜಿನ ಕೂಡ ಇಲ್ಲೇ ಇರಿಸ್ಕೋ. ತುನಿ ಗುಬ್ಬಚ್ಚಿ ಅಳುತ್ತಾ, ಏನ್ ಮಗಿಯವ್ರೆ, ನಾನು ಅನಾಥೇನಾ? ನನ್ ಗಂಡನಿಗೆ ಫೋನ್ ಸಿಕ್ಕಿಲ್ಲ ಅಂತ ಅವ್ರಿಗೆ ಏನಾದ್ರೂ ಒಂದು ಆಗಿದೆ ಅಂತ ನೀವು ನಂಬ್ತೀರಾ? ಹಾಗೆಲ್ಲ ಮಾತಾಡ್ಬೇಡ ತುನಿ. ರೂಲ್ಸ್ ಅಂದ್ರೆ ರೂಲ್ಸೇ. ನೀನು ನಿನ್ ಮಗಳು ದೇವಸ್ಥಾನದೊಳಗೆ ಬರ್ಬೇಡಿ. ಇಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ಕೊಳ್ಳಿ. ತುನಿ ಚೋಟು ಇಬ್ರು ದೇವಸ್ಥಾನದ ಮೆಟ್ಟಿಲಲ್ಲೇ ಕೂತ್ಕೊಂಡಿದ್ರು. ತುನಿ ಅಳ್ತಾ ಇದ್ಲು. ಅವಾಗ ಚೋಟು ಅಲ್ಲಿಗೆ ಬಂದ್ಲು. ಅವಳು ತುನಿನ ನೋಡಿ ಅಲ್ಲೇ ನಿಂತ್ಕೊಂಡ್ಲು. ತುನಿ, ನೀನು ಚಿಂತೆ ಮಾಡ್ಬೇಡ. ನೀನು ಒಳ್ಳೆಯವಳು. ಆ ದೇವರು ಖಂಡಿತವಾಗಿ ಮೇಲೆಯಿಂದ ಇಲ್ಲಿ ನಡೆಯೋ ವಿಚಾರವನ್ನೆಲ್ಲ ನೋಡ್ತಾ ಇದ್ದಾನೆ. ಅವ್ನು ನಿಂಗೆ ಸಹಾಯ ಮಾಡ್ತಾನೆ. ನೀನು ದುಃಖ ಪಡ್ಬೇಡ. ಇಲ್ಲೇ ಕೂತ್ಕೊಂಡು ಪೂಜೆ ಮಾಡು. ಚೋಟು ದೇವಸ್ಥಾನದೊಳಗಡೆ ಹೋದ್ಲು. ಅವಮಾನ ತಡ್ಕೊಳಕ್ಕಾಗದೆ ಟುನಿ ಹಾಗೂ ಬುಜ್ಜಿ ಇಬ್ರು ಅಲ್ಲಿಂದ ಮನೆಗೆ ಹೊರಟ್ರು. ಸರಿಯಾಗಿ ಆ ಸಮಯದಲ್ಲಿ ಊರಿನ ಬಸ್ ಸ್ಟಾಪ್ ಹತ್ರ ಒಂದು ಬಸ್ ಬಂದು ಇಳಿತು. ಆ ಬಸ್ಸಿಂದ ಸ್ಟೈಲ್ ಆಗಿ ರಾಜು ಗುಬ್ಬಚ್ಚಿ ಕೆಳಗಡೆ ಇಳಿದ. ರಾಜು ತುಂಬಾನು ಖುಷಿಯಾಗಿ, ಅಬ್ಬಾ, ನಾನು ಊರಿಗೆ ಬಂದಾಯ್ತು. 10 ದಿನದಿಂದ ನನ್ನ ಫೋನ್ನ ಸ್ವಿಚ್ ಆಫ್ ಮಾಡಿದೀನಿ. ಪಾಪ ತುನಿ ತುಂಬಾ ಬೇಜಾರಾಗಿರ್ತಾಳೆ. ಇದೆಲ್ಲ ಸರ್ಪ್ರೈಸ್ಗೋಸ್ಕರನೇ. ರಾಜು ಊರೊಳಗಡೆ ಸ್ಟೈಲ್ ಆಗಿ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಕುಹುಬಾತುನ ನೋಡ್ದ. ಏಯ್ ಕುಹು, ಹೇಗಿದ್ದೀಯಾ? ಶಿವರಾತ್ರಿ ಹಬ್ಬ ಎಲ್ಲ ಹೇಗೆ ನಡೀತಾ ಇದೆ? ನನ್ ಮಗಳು ಹೆಂಡತಿ ದೇವಸ್ಥಾನದ ಹತ್ರ ಇದ್ದಾರಾ? ಕುಹು ರಾಜುನ ನೋಡಿ ತುಂಬಾನೇ ಶಾಕ್ ಆದ್ಲು. ಅಯ್ಯೋ ಅಯ್ಯೋ, ರಾಜಿ ಅವ್ರೆ, ನೀವು ಜೀವಂತವಾಗಿದ್ದೀರಾ? ನಿಮಗೆ ಏನೋ ಆಯ್ತು ಅಂತ ಊರಿನವರೆಲ್ಲ ತಿಳ್ಕೊಂಡಿದೀವಿ. ಪಾಪ ತುನಿ ಬುಜ್ಜಿ ಕೂಡ ಅಳ್ತಾ ಇದ್ರು. ನನಗೇನಾಯ್ತು? ಸರ್ಪ್ರೈಸ್ ಮಾಡೋಣ ಅಂತ ಫೋನ್ನ ಆಫ್ ಮಾಡಿದೆ ಅಷ್ಟೇ. ಸರಿ, ನಾನಿವಾಗ ಮನೆಗೆ ಹೊರಡ್ತೀನಿ. ರಾಜು ಅವ್ರೆ, ನಿಂತ್ಕೊಳ್ಳಿ. ಮೊದ್ಲು ಈ ವಿಷಯವನ್ನು ತುನಿಗೆ ಹೇಳ್ಬೇಕು. ತುನಿ ತುಂಬಾನೇ ದುಃಖ ಪಡ್ತಿದ್ಲು. ಕುಹು ತಕ್ಷಣ ದೇವಸ್ಥಾನಕ್ಕೆ ಹೋದ್ಲು. ರಾಜು ಆ ಕಡೆ ಅವನ ಮನೆಗೆ ಹೋದ. ಮನೆ ಬಾಗಿಲನ್ನ ತೆರ್ಕೊಂಡು ಸರ್ಪ್ರೈಸ್ ಅಂತ ಕಿರಿಸ್ದ. ಆದ್ರೆ ಮನೆಯೊಳಗಡೆ ಯಾರೂ ಇಲ್ಲ. ಮನೆಯಲ್ಲಿ ಒಂದು ಲೈಟ್ ಕೂಡ ಆನ್ ಆಗಿಲ್ಲ. ಓಹೋ, ಇವತ್ತು ಶಿವರಾತ್ರಿ ಅಲ್ವಾ? ಎಲ್ಲರೂ ದೇವಸ್ಥಾನದ ಬಳಿ ಇರ್ತಾರೆ. ಅಲ್ಲಿಗೆ ಹೋಗ್ತೀನಿ. ರಾಜು ದೇವಸ್ಥಾನಕ್ಕೆ ಹೊರಟ. ಅಷ್ಟರಲ್ಲಿ ಕುಹು ಹೋಗಿ ಚೋಟು ಹತ್ರ ಎಲ್ಲ ವಿಷಯನೂ ಹೇಳಿದ್ಲು. ಚೋಟು, ರಾಜು ಅವರು ಬಂದಿದ್ದಾರೆ. ಇವಾಗಷ್ಟೇ ನೋಡ್ದೆ ನಾನು. ಹೌದಾ? ನಿಜನಾ? ಆದ್ರೆ ತುನಿ ಇಲ್ಲಿ ಇಲ್ವಲ್ಲ? ಅವಳು ಎಲ್ಲೋ ಹೊರಟೋದ್ಲು. ಬಾ, ಅವಳನ್ನ ಹುಡ್ಕೋಣ. ಕುಹು ಚೋಟು ಇಬ್ರು ಕೂಡ ಟುನಿನ ಹುಡ್ಕೊಂಡು ಹೋದ್ರು. ಈ ಕಡೆ ರಾಜು ದೇವಸ್ಥಾನದೊಳಗಡೆ ಹೋದ.
ರಾಜು ಒಳಗಡೆ ಬಂದಿದ್ದನ್ನ ನೋಡಿ ಮಹಿಹದ್ದು ಹಾಗೂ ಚಿಚು ಇಬ್ರು ಆಶ್ಚರ್ಯಪಟ್ರು. ಅವ್ರಿಗೇನ್ ಹೇಳೋದಂತ ಅರ್ಥ ಆಗ್ಲಿಲ್ಲ. ಅಯ್ಯಯ್ಯೋ ಅಯ್ಯೋ ದೆವ್ವ, ಅಯ್ಯೋ ರಾಜು ಅವ್ರೆ, ನೀವು ಜೀವಂತವಾಗಿದ್ದೀರಾ? ಯಾವಾಗ ಬಂದ್ರಿ? ಏನ್ ಚಿಚ್ಚು ಅವ್ರೆ ಹಾಗೆ ಕೇಳ್ತಾ ಇದ್ದೀರಾ? ನಾನ್ ಬದುಕೆ ಇದ್ದೀನಲ್ಲ, ತುನಿಯಲ್ಲಿ. ಮಹಿಹದ್ದು ಬೇಜಾರಿಂದ, ರಾಜು ನನ್ನನ್ನು ಕ್ಷಮಿಸಿ, ನೀವು ಇಲ್ಲ ನಿಮಗೇನೋ ಆಗಿದೆ ಅಂತ ನಾವೆಲ್ಲರೂ ತುನಿನ ದೇವಸ್ಥಾನದೊಳಗೇನೆ ಪೂಜೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ತುನಿ ಕೂಡ ದುಃಖ ಪಟ್ಕೊಂಡು ಹೊರಟೋದ್ಲು. ರಾಜುಗೆ ಕೋಪ ಬಂತು. ಅವಾಗ ಚೋಟು ಕುಹು ಇಬ್ರು ಅಲ್ಲಿಗೆ ಬಂದ್ರು. ರಾಜು ಅವ್ರೆ, ತುನಿ ಬುಜ್ಜಿ ಮನೆಯಲ್ಲೂ ಕಾಣ್ತಾ ಇಲ್ಲ, ಅವ್ರು ಎಲ್ಲಿಗೋದ್ರು ಅಂತ ಗೊತ್ತಾಗ್ತಾ ಇಲ್ಲ, ನಾವು ಅವ್ರನ್ನ ಹುಡುಕ್ತಾ ಇದ್ದೀವಿ. ಚೋಟು ಕೋಪದಿಂದ ಚಿಚುನ ನೋಡಿ ಬೈದ್ಲು. ನೋಡ್ದ ಚಿಚ್ಚು, ಇದೆಲ್ಲ ನಿನ್ನಿಂದನೇ. ಈ ರೀತಿ ಕಳ್ಳಿ ಹಾಗೆ ಮುಖ ಇಟ್ಕೊಂಡು ಯಾಕೆ ನೀನು ತುನಿಗೆ ಬೇಡದ ಮಾತೆಲ್ಲ ಹೇಳಿದ್ದು? ನಿನ್ಗೆ ತುನಿ ಅಂದ್ರೆ ಇಷ್ಟನೇ ಇಲ್ಲ, ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಹೇಳ್ತಾ ಇರ್ತೀಯ, ಅವಳಿಗೆ ಏನಾದ್ರೂ ಒಂದ್ ಆಗ್ಬೇಕು. ಯಾರು ದುಃಖ ಪಡ್ಬೇಡಿ, ತುನಿಗೆ ದುಃಖ ಆದ್ರೆ ಅವಳು ಎಲ್ಲಿ ಇರ್ತಾಳೆ ಅಂತ ನನಗ್ ಗೊತ್ತು, ನೀವೆಲ್ಲ ನನ್ ಜೊತೆ ಬನ್ನಿ. ರಾಜು ಆ ಕತ್ಲಲ್ಲಿ ಎಲ್ಲನ್ನ ಕರ್ಕೊಂಡು ನದಿ ತೀರಕ್ಕೆ ಹೋದ. ನದಿ ತೀರದಲ್ಲಿ ತುನಿ ಹಾಗೂ ಬುಜ್ಜಿ ಇಬ್ರು ಕೂತ್ಕೊಂಡು ಅಳ್ತಾ ಇದ್ದಾಗ ರಾಜು ಅಲ್ಲಿಗೆ ಬಂದ. ತುನಿ, ಬುಜ್ಜಿ ಹಾಗಂತ ಕರೆದಾಗ ಇಬ್ರು ಹಿಂದೆ ತಿರುಗಿ ನೋಡಿದ್ರು. ರಾಜುನ ನೋಡಿದಾಗ ಅವರಿಬ್ರು ತುಂಬಾನೇ ಸಂತೋಷಪಟ್ರು. ರಾಜು ಅವ್ರೆ, ತುನಿ ಬುಜ್ಜಿ ಇಬ್ರು ಬಂದು ರಾಜುನ ಗಟ್ಟಿಯಾಗಿ ಹಿಡ್ಕೊಂಡ್ರು. ತುನಿ ಜೋರಾಗಿ ಅಳ್ತಾ ಇದ್ಲು. ಎಲ್ಲಿರಿ ಹೋಗಿದ್ರಿ? ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಟ್ಟಿದ್ರಿ. ಎಲ್ಲರೂ ನೀವು ನನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ರಿ ಅಂದಾಗ ನಾನು ಎಷ್ಟು ದುಃಖ ಪಟ್ಟೆ ಗೊತ್ತಾ? ರಾಜು ತುನಿ ಕಣ್ಣೀರನ್ನ ಒರೆಸಿ, ಸಾರಿ ತುನಿ, ಐ ಆಮ್ ವೆರಿ ಸಾರಿ. ನಾನ್ ನಿನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಂದೆ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದು, ಆದ್ರೆ ಅದು ನಿನಗೆ ಇಷ್ಟೊಂದು ತೊಂದರೆ ಕೊಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ ಮುಂದೆ ಯಾವತ್ತೂ ಕೂಡ ನಿನಗೆ ಈ ರೀತಿ ಕಷ್ಟವನ್ನು ಕೊಡೋದಿಲ್ಲ. ನನ್ನ ಕ್ಷಮಿಸು. ಅಪ್ಪ, ನೀವು ಬಂದ್ರಿ, ಇನ್ ಮುಂದೆ ನಮಗೆ ಯಾವ ಭಯನೂ ಇಲ್ಲ. ಅಷ್ಟರಲ್ಲಿ ಎಲ್ರೂ ಅಲ್ಲಿಗೆ ಬಂದ್ರು. ಚೋಟು, ಕುಹು, ಮಹಿಹದ್ದು ಎಲ್ರು ಕೂಡ. ಚಿಚಿಗೆ ಮಾತ್ರ ತುಂಬಾನು ಭಯ ಆಗ್ತಾ ಇತ್ತು. ಆವಾಗ ಚಿಚು ಸ್ವಲ್ಪ ಮುಂದ್ಗಡೆ ಬಂದು, ಅಯ್ಯೋ ಏನ್ ರಾಜಣ್ಣ, ನೀವು ತುನಿನ ಇಷ್ಟೊಂದು ಕಷ್ಟ ಕೊಟ್ಬಿಟ್ರಿ. ಪಾಪ, ನೀವು ಬರದೆ ತುನಿ ಎಷ್ಟೊಂದು ದುಃಖ ಪಟ್ಲು ಗೊತ್ತಾ? ನಾನು ಕೂಡ ತುನಿಗೆ ಹೇಳಿದ್ದೆ, ರಾಜು ಅಣ್ಣ ಬರ್ತಾರೆ ಅಂತ. ಸರಿ ಸರಿ, ಇವಾಗ ಬಂದ್ರಿ ಅಲ್ವಾ? ಸಾಕೆ ನಿನ್ ನಾಟಕ ನಿಲ್ಸೆ, ನೀನ್ ತಾನೇ ಅವ್ರು ಇರಲ್ಲ ಅಂತ ಹೇಳಿದ್ದು. ಸರಿ ಸರಿ, ನಾನ್ ಬಂದಿದ್ದು ಬಂದಾಯ್ತಲ್ವಾ, ಇನ್ ಮುಂದೆ ಎಲ್ಲರೂ ಸಂತೋಷವಾಗಿರೋಣ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಎಲ್ರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋದ್ರು. ತುನಿ ಹಾಗೂ ರಾಜು ಇಬ್ರು ಕೂತ್ಕೊಂಡು ಪೂಜೆನೂ ಮಾಡಿದ್ರು. ಅವ್ರ ಪಕ್ಕದಲ್ಲೇ ಚಿಚುಕಾಗೇನೂ ನಿಂತ್ಕೊಂಡಿದ್ಲು. ಓಂ ನಮಃ ಶಿವಾಯ ಹಾಗಂತ ಹೇಳ್ತಾ ಇದ್ಲು. ಆ ದಿನ ಶಿವರಾತ್ರಿ. ಎಲ್ರೂ ರಾತ್ರಿ ಇಡೀ ಜಾಗರಣೆ ಕೂತ್ಕೊಂಡಿದ್ರು. ರಾಜು ಕೊಟ್ಟ ಸರ್ಪ್ರೈಸ್ ಸ್ವಲ್ಪ ಟೆನ್ಷನ್ ಕೊಟ್ರು ಕೂಡ ಕೊನೆಗೆ ಸಂತೋಷನ ಕೊಟ್ಟಿತ್ತು. ಚಿಚುಕಾಗ್ಯ ಕೋಳಿ ಸಾರು. ಹಳ್ಳಿಯಲ್ಲಿ ಸಂಡೇ ಅಂದ್ರೇನೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೇಕು. ಅದ್ರಲ್ಲೂ ಎಲ್ರಿಗೂ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಎಲ್ರಿಗೂ ಅಡಿಗೆ ಮಾಡೋದಂದ್ರೆ ಸೋಮಾರಿತನ. ಎಲ್ಲರಿಗಿಂತಾನು ನಾಟಿ ಕೋಳಿ ಸಾರು ಚೆನ್ನಾಗಿ ಮಾಡೋದು ಚಿಚುಕಾಗೇನೆ. ಆದ್ರೆ ಅವಳಿಗೂ ಕೂಡ ಎಲ್ಲರಿಗಿಂತ ಜಾಸ್ತಿನೇ ಸೋಮಾರಿತನ ಇತ್ತು. ಆ ದಿನ ಬೆಳಗ್ಗೆ 8 ಗಂಟೆಗೆ ಚಿಚುಕಾಗೆ ಮನೆ ಮುಂದ್ಗಡೆ ನಿಂತ್ಕೊಂಡು ತುನಿಗುಬ್ಬಚ್ಚಿ, ಚೋಟಿಗಿಳಿ, ಲೂಸಿ ಪಾರಿವಾಳ, ಮಹಿಹದ್ದು ಹಾಗೂ ಬುಜ್ಜಿ ಬನ್ನು ಜೋರಾಗಿ, ಚಿಚ್ಚು ಆಂಟಿ ಬೇಗ ಹೊರಗಡೆ ಬನ್ನಿ, ಸೂರ್ಯ ಬಂದಿದ್ದಾನೆ, ಆದ್ರೆ ಇನ್ನೂ ನಾಟಿ ಕೋಳಿ ವಾಸನೆ ಬರ್ಲಿಲ್ಲ. ಆವಾಗ್ಲೇ ಚಿಚು ನಿದ್ರೆಯಿಂದ ಎದ್ದು ಹೊರಗಡೆ ಬಂದ್ಲು. ಏನೋ ಬೆಳಿಗ್ಗೆ ಬೆಳಿಗ್ಗೆ ನಿನ್ ಗೋಲ ನಿದ್ರೆ ಮಾಡಕ್ ಬಿಡಲ್ವಾ? ಏನು ನಿದ್ರೆನ? ಇವತ್ತು ಸ್ಪೆಷಲ್ ಅಂತ ಹೇಳ್ದೆ, ನಾಟಿ ಕೋಳಿ ಸಾರು ಮುದ್ದೆ ಅಂತ ಮರ್ತ್ಬಿಟ್ಟ? ಚಿಚ್ಚು, ನಿನ್ ಕೈ ರುಚಿ ತಿಂದು ತುಂಬಾ ದಿನಗಳಾಗಿದೆ. ನೀನು ಮಾಡುವ ಚಿಕನ್ ಸಾರು ತುಂಬಾ ಚೆನ್ನಾಗಿರುತ್ತೆ, ನೆನ್ನೆ ಮಾಡಿದ್ ತುಂಬಾ ಚೆನ್ನಾಗಿತ್ತು. ಚಿಚುಕಾಗೆ ಹೆದರ್ಕೊಂಡೆ, ಅಯ್ಯಯ್ಯೋ ನಾಟಿ ಕೋಳಿನ ಅದ್ನ ಕ್ಲೀನ್ ಮಾಡ್ಬೇಕು, ಕಡಿಬೇಕು. ಅಯ್ಯಯ್ಯೋ ಈ ವಾರ ಬೇಡ, ಇವಾಗ ಬೇಳೆ ಸಾರು ಮಾಡೋಣ. ನೋ 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 ನೋ, ನನಗೆ ಬೇಳೆ ಸಾರೆಲ್ಲ ಬೇಕಾಗಿಲ್ಲ. ನನಗೆ ಬೇಳೆ ಸಾರು ಕೊಟ್ರೆ ನಾನು ಗಲಾಟೆ ಮಾಡ್ತೀನಿ. ನನಗೆ ಇವಾಗ ನಾಟಿ ಕೋಳಿ ಸಾರೇ ಬೇಕು. ಚಿಚ್ಚು, ನೀನು ಮಾಡ್ಲೇಬೇಕು. ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ನಾವೇ ತರ್ತೀವಿ. ನೀನು ನಾಟಿ ಕೋಳಿ ಸಾರು ಮಾಡಿಕೊಟ್ರೆ ಸಾಕು, ನಿನ್ ಕೈಯಲ್ಲಿ ಮ್ಯಾಜಿಕ್ ಇದೆ. ಅದನ್ನು ಕೇಳಿ ಚಿಚುಕಾಗೆ, ಸರಿ ಸರಿ ಸರಿ, ನನ್ನ ಫ್ಯಾನ್ಸ್ ಎಲ್ಲ ಕೇಳುವಾಗ ನಾನು ಮಾಡ್ಕೊಡೋದಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಸರಿ, ನಿಮಗೋಸ್ಕರ ಇವತ್ತು ನಾನು ನಾಟಿ ಕೋಳಿ ಮಾಡಿ ಕೊಡ್ತೀನಿ. ಎಲ್ರೂ ಮಾರ್ಕೆಟ್ಗೆ ಹೋಗಿ ನಾಟಿ ಕೋಳಿ ಹಾಗೂ ಸಾರು ಮಾಡಕ್ಕೆ ಏನೇನ್ ಬೇಕೋ ಎಲ್ಲ ಮಸಾಲೆಗಳನ್ನ ತಗೊಂಡ್ ಬಂದ್ ಕೊಟ್ರು. ಅದನ್ನೆಲ್ಲ ಚಿಚು ಹತ್ರ ಕೊಟ್ಬಿಟ್ಟು ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಹೊರಟ್ರು. ಇವಾಗ ಮನೇಲಿರೋದು ಚಿಚು ಹಾಗೂ ಚಿನ್ನು ಮಾತ್ರ. ಆವಾಗ ಚಿಚುಕಾಗೆ, ಅಯ್ಯಯ್ಯೋ ಇಷ್ಟೊಂದು ಚಿಕನ, ಇಷ್ಟೊಂದು ಮಾಡ್ಬೇಕಂದ್ರೆ ನನಗೆ ಕೈಯೆಲ್ಲ ನೋವಾಗ್ಬಿಡುತ್ತೆ.
ಇಷ್ಟೊಂದು ಮಾಂಸನ ಕೊಯ್ದು ಅಡಿಗೆ ಮಾಡ್ಬೇಕಂದ್ರೆ ಒಲೆಯಲ್ಲಿ ಸಾಧ್ಯನಾ? ಅಯ್ಯೋ, ಇಷ್ಟೆಲ್ಲ ನನ್ನಿಂದ ಮಾಡಕ್ಕಾಗಲ್ಲ ಕಣೋ. ಅಮ್ಮ, ಮತ್ತೆ ಏನಮ್ಮ ಮಾಡ್ತೀಯಾ? ಹೊರಗಿನವರಿಗೆ ಪ್ರಾಮಿಸ್ ಮಾಡಿದೀಯಾ? ಎಲ್ಲರೂ ಹೊರಗೆ ನಿಂತಿದ್ದಾರೆ. ಚಿಚುಕಾಗೆ ಆಲೋಚನೆ ಮಾಡಿ ಫೋನ್ ತೆಗೆದ್ಲು. ಮರೆಯದೆಯಲ್ಲ, ಹೋಗೋದಿಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಫೇಮಸ್ ಆದ ಹೋಟೆಲ್ ಇದೆ. ಆ ಹೋಟೆಲಲ್ಲಿ ನಾನು ಮಾಡುವ ನಾಟಿ ಕೋಳಿ ಸಾರು ರೀತಿನೇ ಅವರು ಕೂಡ ಮಾಡೋದು. ಅಲ್ಲಿ ಇವಾಗ್ಲೇ ಆರ್ಡರ್ ಮಾಡಿ ಅದ್ ಬಂದ ತಕ್ಷಣ ಆ ರ್ಯಾಪರ್ ಎಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಹಾಕಿಟ್ಬಿಡೋಣ. ನಾನೇ ಮಾಡಿದ್ದು ಸಾರು ಅಂತ ಎಲ್ರ ಜೊತೆ ಹೇಳ್ಬೋದು. ಮಮ್ಮಿ, ಸೂಪರ್ ಐಡಿಯಾ. ಆದ್ರೆ ಅವರು ಕಂಡಿಡಿಯಲ್ವಾ? ಹೇಗೋ ಕಂಡಿಡಿತಾರೆ. ನಾಟಿ ಕೋಳಿ ಮೇಲೆ ಆ ಹೋಟೆಲ್ ಹೆಸರೇನಾದ್ರೂ ಬರ್ದಿರುತ್ತಾ? ನೀನ್ ಆರ್ಡರ್ ಮಾಡು. ಚಿಚುಕಾಗೆ ಸ್ವಿಗ್ಗಿಯಲ್ಲಿ 5 ಕೆಜಿ ನಾಟಿಕೋಳಿ ಸಾರು ಹಾಗೂ ಮುದ್ದೆನ ಆರ್ಡರ್ ಮಾಡಿದ್ಲು. ಅರ್ಜೆಂಟ್ ಡೆಲಿವರಿ ಅಂತ ಮೆನ್ಷನ್ ಮಾಡಿದ್ಲು. 1 ಅವರಲ್ಲಿ ಡೆಲಿವರಿ ಬಾಯ್ ಬಂದು ಪ್ಯಾಕೇಜ್ ಕೊಟ್ಟ. ಅವಾಗ ಚಿಚುಕಾಗೆ ಆ ಪಾರ್ಸಲ್ನ ಓಪನ್ ಮಾಡಿ ಅವಳ ಮನೇಲಿರುವ ಪಾತ್ರೆಯಲ್ಲಿ ಆ ನಾಟಿಕೋಳಿ ಸಾರು ಹಾಗೂ ಮುದ್ದೆನ ಹಾಕಿದ್ಲು. ಪಾರ್ಸಲ್ ಬಂದ ಬಾಕ್ಸ್ಗಳನ್ನ ಕವರ್ಗಳನ್ನ ಅವಳು ಮಂಚದ ಕೆಳಗಡೆ ಇಟ್ಟಿದ್ಲು. ಚಿನ್ನು, ಇವಾಗ್ಲೇ ನಿಜವಾದ ಕೆಲಸ ಆರಂಭ ಆಗೋದು. ನಾವೇ ಕೆಲಸ ಮಾಡಿದ ರೀತಿ ಮಾಡ್ಬೇಕಲ್ವಾ? ಕೈಕಾಲಿಗೆಲ್ಲ ಸ್ವಲ್ಪ ಹಿಟ್ಟನ್ನ ಉಜ್ಕೊಳ್ಳೋಣ. ಹಾಗೇನೆ ಕಿಚನ್ ಅಲ್ಲಿ ಕೂಡ ತರಕಾರಿ ಎಲ್ಲ ವಸ್ತುಗಳನ್ನ ಆ ಕಡೆ ಈ ಕಡೆ ಮಾಡಿ ಇಡು. ಚಿನುಕಾಗೆ ತಾಯಿ ಹೇಳಿದ ಹಾಗೆ ಅವಳ ಮುಖದಲ್ಲಿ ಸ್ವಲ್ಪ ಮಸಿ ಹಾಗೂ ಸ್ವಲ್ಪ ಹಿಟ್ಟನ್ನ ಉಜ್ಜಿದ. ಚಿಚುಕಾಗೆ ಅವಳೇ ಅಡಿಗೆ ಮಾಡಿತ್ತಾರ ತುಂಬಾ ಸುಸ್ತಾಗಿರೋ ತರ ಬಿಲ್ಡಪ್ ಕೊಟ್ಲು. ಹಬ್ಬಬಬಬಾ, ಏನ್ ಕಷ್ಟ. ಮಧ್ಯಾಹ್ನ 1:30 ಗಂಟೆ. ಆವಾಗ ಟುನಿ, ಚೋಟು, ಲೂಸಿ, ಮಹಿ, ಬನ್ನು ಹಾಗೂ ಬುಜ್ಜಿ ಎಲ್ರೂ ನಾಟಿಕೋಳಿ ಸಾರು ತಿನ್ನೋದಕ್ಕೋಸ್ಕರ ಬಂದ್ರು. ಮನೆ ಇಡೀ ನಾಟಿಕೋಳಿ ಸಾರು ವಾಸನೆ ಬರ್ತಾ ಇತ್ತು. ಅವಾಗ ಬನ್ನು ಆ ವಾಸನೆನ ನೋಡಿ, ಆಹಾ, ಓಹೋ, ಚಿಚ್ಚು ಆಂಟಿ, ಅಡಿಗೆ ಅಂದ್ರೆ ಇದೇನಾ? ನಾಟಿ ಕೋಳಿ ಸಾರು ಅಂದ್ರೆ ನನಗೆ ಪಂಚಪ್ರಾಣ. ಪ್ಲೇಟ್ ಎಲ್ಲಿ? ಚೂ, ನೀನ್ ಅಡಿಗೆ ಮಾಡಿರೋ ವಾಸನೆ ಘಮಘಮ ಅಂತ ಬರ್ತಾ ಇದೆ. ಇಷ್ಟ ಚೆನ್ನಾಗ್ ಮಾಡ್ತೀಯಾ? ಎಲ್ರೂ ಅಡಿಗೆ ಮನೆಗೆ ಬಂದ್ರು. ಅಲ್ಲಿ ಚಿಚುಕಾಗೆ ತುಂಬಾನು ಸುಸ್ತಾಗಿ ಅವಳೆಲ್ಲ ಅಡಿಗೆ ಮಾಡ್ತಾ ಇರುವ ನಾಟಕ ಮಾಡಿದ್ಲು. ಆವಾಗ ಚಿಚು ಬಿಲ್ಡಪ್ ಕೊಟ್ಟು, ಬಾ, ಎಷ್ಟೊಂದು ಸೊಂಟ ನೋವು. ಬೆಳಿಗ್ಗೆಯಿಂದ ನಿಂತು ಒಬ್ಳೆ ಇಷ್ಟೊಂದು ಅಡಿಗೆ ಮಾಡುವಾಗ ಕೈಕಾಲೆಲ್ಲ ನೋವು ಬಂದ್ಬಿಡುತ್ತು. ಅದು ಬೇರೆನಾ, ಈ ಒಲೆಯಲ್ಲಿ ಮಾಡೋದು ಹೊಗೆ ಬೇರೆ. ಚಿಚ್ಚು, ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದೀಯ. ನಿಜವಾಗ್ಲೂ ನೀನು ಗ್ರೇಟು. ಚಿಚ್ಚು, ನಿನ್ನ ಶ್ರಮ ವೇಸ್ಟ್ ಆಗಿಲ್ಲ ನೋಡು. ವಾಸನೆ ಘಮಘಮ ಅಂತ ಬರ್ತಾ ಇದೆ. ಎಲ್ರೂ ಹೊರಗಡೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಎಲ್ರ ಕೈಯಲ್ಲೂ ಒಂದು ತಟ್ಟೆ ಇತ್ತು. ಚಿಚುಕಾಗೆ ನಾಟಿಕೋಳಿ ಸಾರು ಹಾಗೂ ಮುದ್ದೆನ ತಗೊಂಡ್ ಬಂದು ಹೊರಗಡೆ ಇಟ್ಲು. ಅವಾಗ ಬನ್ನು ಪ್ಲೇಟ್ ಇಟ್ಕೊಂಡು, ಮೊದ್ಲು ನನಗೇನೆ ಪ್ಲೇಟ್ ತುಂಬಾ ಊಟ ಕೊಡಿ. ಹಾಗೇನೆ ಗ್ರೇವಿ ಕೂಡ ಜಾಸ್ತಿ ಇರ್ಬೇಕು. ಸರಿ ಕಣೋ, ತಗೊಳ್ಳೋ. ಹಾಗಂತ ಒಂದು ಪೀಸ್ ಸ್ವಲ್ಪ ಗ್ರೇವಿ ಹಾಕಿದ್ಲು. ಇದು ನನ್ನ ಸ್ಪೆಷಲ್ ಮಸಾಲೆ. ಸಿಟಿಯಲ್ಲಿ ಕೂಡ ಇದು ಸಿಗೋದಿಲ್ಲ. ಚಿಚ್ಚು ಆಂಟಿ, ನನಗೆ ರಾಗಿ ಮುದ್ದೆ ಕೂಡ ಹಾಕಿ. ರಾಗಿ ಮುದ್ದೆ ಕೂಡ ನಾನೇ ಮಾಡಿದ್ದು, ಅದು ನಿನಗೋಸ್ಕರ ಸ್ಪೆಷಲ್ ಆಗಿ. ಆವಾಗ ಲೂಸಿ ಪಾರಿವಾಳ, ಚಿಚ್ಚು, ಸ್ವಲ್ಪ ಪೀಸು ಕಡಿಮೆ ಹಾಕು, ಗ್ರೇವಿ ಸಾಕು. ಅಯ್ಯೋ ಲೂಸಿ, ಚೆನ್ನಾಗ್ ತಿನ್ನು. ನಾನ್ ಕಷ್ಟಪಟ್ಟು ಬೇರೆ ಅಡಿಗೆ ಮಾಡಿದೀನಿ. ಎಲ್ರೂ ಚಿಚುಕಾಗೆ ಹತ್ತಿರ ನಾಟಿಕೋಳಿ ಸಾರು ಹಾಗೂ ಮುದ್ದೆನ ತಗೊಂಡ್ ಬಂದು ದೂರ ನೆಲದ ಮೇಲೆ ಕೂತ್ಕೊಂಡ್ರು. ಎಲ್ರೂ ಸಾರು ಹಾಗೂ ಮುದ್ದೆನ ತಿಂದ್ರು. ತಿಂದ ತಕ್ಷಣ ತುಂಬಾನೇ ಸಂತೋಷ ಪಟ್ರು. ವಾವ್ ಆಂಟಿ, ನೀವು ಅಡಿಗೆನ ಎಷ್ಟ್ ಚೆನ್ನಾಗಿ ಮಾಡಿದೀರಾ. ಆದ್ರೆ ಈ ಟೇಸ್ಟ್ ನ ಎಲ್ಲೋ ತಿಂದ ಹಾಗೆ ಅನ್ಸ್ತಾ ಇದೆ ಆಂಟಿ. ನನಗೆ ಯೋಚನೆ ಬಂತು. ಪಕ್ಕದಲ್ಲಿ ಬಾಬೂಜಿ ಹೋಟೆಲ್ ಇದೆ. ಅಲ್ಲಿಂದ ನಮ್ ತಂದೆ ಒಂದ್ಸಲ ತಂದಿದ್ರು. ಆದ್ರೆ ಅಚ್ಚ ಅಸಲು ಅದೇ ರುಚಿ ಆಂಟಿ. ಅದಕ್ಕೆ ಚಿಚು, ಏನು ಹೋಟೆಲಲ್ಲಿ ಇರುವ ಹಾಗಿದೆಯಾ? ನೋಡ್ದಾ ನನ್ನ ಅಡಿಗೆ ರುಚಿ ಎಷ್ಟೊಂದು ಕ್ವಾಲಿಟಿ ಆಗಿದೆ ಅಂತ? ಹೋಟೆಲ್ ಅವರೇ ಅಡಿಗೆನ ನನ್ ಜೊತೆ ಕೇಳಿ ತಿಳ್ಕೊಬೇಕು. ಹೌದು ಬನ್ನು, ಚಿಚ್ಚು ಕೈಯಲ್ಲಿ ಮ್ಯಾಜಿಕ್ ಇದೆ. ಮಾಂಸ ನೋಡು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹೌದೌದು, ಮಸಾಲೆ ಕೂಡ ತುಂಬಾ ರುಚಿಯಾಗಿದೆ. ಚಿಚ್ಚು, ನಾವು ಹೀಗೆ ತಿಂದು ಸುಮ್ನೆ ಇರೋದಿಲ್ಲ. ನಿನಗೆ ಒಂದು ಅದ್ಭುತವಾದ ಗಿಫ್ಟ್ ಕೊಡ್ತೀವಿ. ಚಿಚು ಅದನ್ನ ಕೇಳಿ ಹೆಮ್ಮೆಯಿಂದ, ಅಯ್ಯೋ ತುನಿ, ನನಗೆ ಗಿಫ್ಟ್ ಎಲ್ಲ ಯಾಕೆ? ನೀವೆಲ್ಲ ಹೊಟ್ಟೆ ತುಂಬಾ ತಿಂದ್ರೆ ಸಾಕು. ಚಿನ್ನು, ನೀನ್ ಕೂಡ ತಿನ್ನೋ. ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಯಾರು ಕಂಡು ಹಿಡಿಯೋದಿಲ್ಲ, ಬಾಯಿ ಮುಚ್ಕೊಂಡು ತಿನ್ನೋ. ಎಲ್ರೂ ಸಂತೋಷವಾಗಿ ತಿಂತಾ ಇದ್ರು. ಬನ್ನು ಕೂಡ ತುಂಬಾ ರುಚಿಯಾಗಿದೆ ಅಂತ ಹೇಳಿ ತಿಂತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವನ್ ಬಾಯಲ್ಲಿ ಏನೋ ಸಿಕ್ಕಾಕೊಳ್ತು. ಅರೆ, ಏನಿದು? ಕಲ್ಲ? ಬಾಯಿಂದ ತೆಗ್ದು, ಅರೆ ಏನಿದು? ಕಲ್ಲು ರೀತಿ ಅನ್ಸ್ತಾ ಇದೆ. ಇಲ್ಲ, ಗಟ್ಟಿಯಾಗಿಲ್ವಲ್ಲ. ಇದೇನೋ ಪೇಪರು. ಬನ್ನು ಅದು ಏನು ಅಂತ ನೋಡೋದಕ್ಕೋಸ್ಕರ ನೀರ್ ಹಾಕಿ ತೊಳ್ದ. ಅದೊಂದು ಪ್ಲಾಸ್ಟಿಕ್ ಪೀಸ್ ತರ ಇತ್ತು. ಅದರಲ್ಲಿ ಏನೋ ಬರ್ದಿತ್ತು. ಬನ್ನು ಜೋರಾಗಿ ಅದನ್ನ ಓದ್ದ. ಸ್ಟಾರ್ ಬಾಬೂಜಿ ಹೋಟೆಲ್, ಟೋಕನ್ ನಂಬರ್ 45. ಎಲ್ರೂ ತಿನ್ನೋದನ್ನ ಬಿಟ್ಟು ಅವನು ಓದಿದನ್ನ ಕೇಳಿದ್ರು. ಏನು?
ಟೋಕನ್ ನಂಬರ್ 45 ಆಂಟಿ, ನೀವು ಕೋಳಿನ ಟೋಕನ್ ಹಾಕಿ ಬೇಯಿಸಿದ್ರಾ ಅಥವಾ ಕೋಳಿ ಬಾಯಲ್ಲಿ ಟೋಕನ್ ಇಟ್ಟ? ಚಿಚುಕಾಗೆ ಅದನ್ನ ಕೇಳಿ ಹೆದರ್ಕೊಂಡು ಬನ್ನು, ಅದು ನನ್ನ ಮಸಾಲಾ ಪ್ಯಾಕೆಟ್ ನ ಕವರ್ ಆಗಿರ್ಬೇಕು, ಅದು ಟೋಕನ್ ಆಗಿರೋದಿಲ್ಲ. ಇಲ್ಲ ಇಲ್ಲ ಆಂಟಿ, ಇದು ನಿಜವಾಗ್ಲೂ ಬಾಬುಜಿ ಹೋಟೆಲ್ ನ ಟೋಕನೇ. ಹಾಗಾದ್ರೆ ನೀವು ಅಡಿಗೆ ಮಾಡಿಲ್ವಾ? ಹೋಟೆಲ್ ಇಂದ ತಂದಿದ್ದ? ಅದನ್ನು ಕೇಳಿ ಟುನಿ ತುಂಬಾನೇ ಕೋಪದಿಂದ ಚಿಚ್ಚು, ನಿಜ ಹೇಳು, ನೀನೇ ಅಡಿಗೆ ಮಾಡಿದ್ದ ಅಥವಾ ಹೋಟೆಲ್ ಇಂದ ತಂದಿದ್ದ? ನನಗೆ ಯಾಕೋ ಚಿಚ್ಚು ಮೇಲೆ ಡೌಟ್ ಬರ್ತಾ ಇದೆ. ಚಿಚ್ಚು ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತಾಳ, ಮಾಂಸ ಇಷ್ಟು ಸ್ಮೂತ್ ಆಗಿರುವಾಗ ಡೌಟ್ ಬಂತು. ತಕ್ಷಣ ಮಹಿ ಹದ್ದು ಚಿಚುಕಾಗಿಯ ಮನೆಯೊಳಗಡೆ ಹೋದಾಗ ಮಂಚದ ಕೆಳಗಡೆ ಇದ್ದ ಕಾಟನ್ ಬಾಕ್ಸ್ಗಳನ್ನ ನೋಡಿದ್ಲು. ಚಿಚ್ಚು ಸಿಕ್ಕಾಕೊಂಡ್ಲು. ಚಿಚ್ಚು ನಮಗೆ ಮೋಸ ಮಾಡಿದಾಳೆ, ಎಲ್ಲವನ್ನು ಹೋಟೆಲ್ ಇಂದನೇ ತಂದಿರೋದು. ಪಾಪ ಚಿಚು ಸಿಕ್ಕಾಕೊಂಡಿದ್ಲು. ಅವಳಿಂದ ಏನು ಹೇಳಕ್ಕಾಗ್ತಿಲ್ಲ. ಅಯ್ಯಯ್ಯೋ, ಎಲ್ಲರೂ ನನ್ನ ಕ್ಷಮಿಸಿ. ಅಷ್ಟು ಚೆನ್ನಾಗಿರುವ ಕೋಳಿನ ಕಡಿಯಕ್ಕೆ ನನಗೆ ಮನ್ಸೇ ಬರ್ಲಿಲ್ಲ. ಅದು ಮಾತ್ರನಾ ನನ್ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಎಲ್ರೂ ಹಸಿವಿಂದ ನನ್ ಮನೆಗೆ ಬಂದಿದ್ರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆ ಊಟ ಕೊಡ್ಬೇಕು ಅಂತ ಅದು ಕೂಡ ಒಳ್ಳೆ ಹೋಟೆಲ್ ಇಂದನೇ ಆರ್ಡರ್ ಮಾಡಿದೀನಿ. ಅದೆಲ್ಲ ತಪ್ಪಾ? ಆಂಟಿ, ನಮಗೆ ಯಾಕೆ ಕೋಪ ಗೊತ್ತಾ? ನೀವು ಅಡಿಗೆ ಮಾಡ್ಲಿಲ್ಲ, ಆದ್ರೆ ಕೈ ನೋವು, ಸೊಂಟ ನೋವು, ಕಣ್ಣೆಲ್ಲ ಉರಿತಾ ಇದೆ ಅಂತ ಏನೆಲ್ಲ ಬಿಲ್ಡಪ್ ಕೊಟ್ರಿ, ಅದಕ್ಕೆ ನಮ್ಗೆ ಕೋಪ ಬಂದಿದ್ದು. ಹೌದು ಚಿಚ್ಚು, ನೀನ್ ಅಡಿಗೆ ಮಾಡಿಲ್ಲ ಅಲ್ವಾ? ನಿಜ ಹೇಳಿದ್ರೆ ನಾವು ಕೂಡ ನಿನ್ ಜೊತೆ ಸೇರಿ ಸಂತೋಷ ಪಡ್ತಾ ಇದ್ದೋ ಅಲ್ವಾ? ಕ್ರೆಡಿಟ್ಸ್ ಎಲ್ಲ ನನಗೆ ಬರ್ಬೇಕು ಅಂತ ಹಾಗೆ ಮಾಡ್ದೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡೋದಿಲ್ಲ. ಏನೇ ಆಗ್ಲಿ, ಸಾರೆಲ್ಲ ತುಂಬಾ ಟೇಸ್ಟ್ ಆಗಿದೆ, ಪರವಾಗಿಲ್ಲ. ಹೋಟೆಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರಿ ಸರಿ, ಎಲ್ಲರೂ ತಿನ್ನಲು ಸ್ಟಾರ್ಟ್ ಮಾಡಿ, ಬಿಸಿ ಆರೋಗುತ್ತೆ. ಹೌದು ಮಮ್ಮಿ, ಚಿಚ್ಚು ಆಂಟಿ ಸುಳ್ಳು ಹೇಳಿದ್ರು. ನಾವು ಕೇಳಿದ ಫುಡ್ ತಾನೇ ನಮ್ಗೆ ತರಿಸಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಆಂಟಿ, ನನಗೊಂದ್ ಲೆಗ್ ಪೀಸ್ ಹಾಕಿ, ಇವಾಗ ಟೋಕನ್ ಇಲ್ದೆ ಹಾಕಿ ಆಂಟಿ. ಎಲ್ರೂ ಸಂತೋಷವಾಗಿ ತಿಂದ್ರು. ಚಿಚ್ಚು ಮಾತ್ರ ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆದ್ರೆ ಊಟ ಮಾಡುವಾಗ ತಲೆ ಎತ್ತಿ ಕೂತ್ಕೊಂಡು ಚೆನ್ನಾಗಿ ತಿಂದ್ಲು. ಏನೇ ಆದ್ರೂ ನನ್ನ ಆಲೋಚನೆ ಕರೆಕ್ಟನೇ. ಬಾಬುಜಿಯವರ ಹೋಟೆಲ್ ಇಂದ ತರಿಸಿರೋದು. ಆಂಟಿ, ಇನ್ನೊಂದ್ಸಲ ಬಿರಿಯಾನಿ ತರಿಸಿ, ಆದ್ರೆ ನೀವು ಮಾಡಿದ್ದು ಅಂತ ಹೇಳ್ಬೇಡಿ, ನಾವು ನಂಬದಿಲ್ಲ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ರು ನಮ್ಮಂಗೆ ಹೆಮ್ಮೆಯಿಂದ ಮಾತಾಡ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ಬಾರ್ದು. ಹಾಗೇನೆ ಹೋಟೆಲ್ ಪಾರ್ಸಲಲ್ಲಿರೋ ಟೋಕನ್ನ ತೆಗೆಯಕ್ಕೆ ಮರೀಲೂಬಾರ್ದು.